ಎಲ್ಲರಿಗೂ ನಮಸ್ಕಾರ. ನಾನು ಈಶಾ. ಇವತ್ತು ನಾನು ನಿಮ್ಮೊಟ್ಟಿಗೆ ಕೂಡಿ ಮಾತಾಡೋಣ ಅಂತ ಬಂದಿದ್ದೇನೆ. ಅದೇ ಅನುಭವದ ಮಾತು. ಕೆಟ್ಟ ವಾಚ್ ಕಟ್ಕೊಂಡ್ರೆ ಸಮಯ ಕೂಡ ಕೆಡುತ್ತೆ. ಸಮಯ, ಹೌದು, ಇದೇ ವಿಷಯ. ನನ್ನ ಹೊಸ ಪ್ರಯೋಗದ ಅನುಭವದ ಮಾತು ಕಾರ್ಯಕ್ರಮದ ಎಪಿಸೋಡ್ 1ಗೆ ಸ್ವಾಗತ, ಸುಸ್ವಾಗತ. ಸಮಯ ಎಲ್ಲರಲ್ಲೂ ಇರುವುದು ಮತ್ತು ಎಲ್ಲರಿಗೂ ಬೇಕಾಗಿರುವುದು. ಎಷ್ಟೇ ಇದ್ದರೂ ಸಮನಾಗಿ ಹಂಚಲಾರದಷ್ಟು ಇರುವುದೇ ಸಮಯ. ಸಮಯ ಎಂದರೆ ಸ ಎಂದರೆ ಸಮಾನತೆ, ಮ ಎಂದರೆ ಮಾನವೀಯತೆ ಮತ್ತು ಯ ಎಂದರೆ ಯೋಗ್ಯತೆ. ಒಂದು ವ್ಯಕ್ತಿಯಿಂದ ಮತ್ತೊಂದು ವ್ಯಕ್ತಿಗೆ ಪರಿಚಯಿಸುತ್ತದೆ. ಒಬ್ಬರಿಗೆ ಮುಖವಾಡದ ಪರಿಚಯ, ಮತ್ತೊಬ್ಬರಿಗೆ ನಿಜ ರೂಪದ ಪರಿಚಯ. ಏನೇ ಹೇಳಿ, ಎಲ್ಲರೂ ಸಮಯದ ಕೀ ಗೊಂಬೆಗಳು. ಒಳ್ಳೆಯವರು ಕೆಟ್ಟವರಂತೆ ಹಾಗೂ ಕೆಟ್ಟವರು ಒಳ್ಳೆಯವರಂತೆ ಪ್ರತಿಬಿಂಬಿಸುತ್ತಾರೆ ಅಥವಾ ಸಮಯದ ಕಾಲದಲ್ಲಿ ಬದಲಾಗುತ್ತಾರೆ. ವೀಕ್ಷಕರೇ, ಆಗಲೇ ಹೇಳ್ದಂಗೆ ಅನುಭವದ ಮಾತು. ಎಲ್ಲರೂ ಹೇಳ್ತಾರೆ ಕೆಟ್ಟು ನಿಂತಿರುವ ಗಡಿಯಾರ ಅಥವಾ ವಾಚ್ನ ಕೈಗೆ ಕಟ್ಕೋಬಾರ್ದು, ಬ್ಯಾಡ್ ಟೈಮ್ ಬರುತ್ತೆ ಅಥವಾ ಸಮಯ ಕೂಡ ಕೆಟ್ಟು ನಿಲ್ಲುತ್ತೆ ಅಂತ. ಇದನ್ನು ಎಷ್ಟು ಜನ ನಂಬ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ನಾನಂತೂ ನಂಬ್ತೇನೆ. ಇನ್ನೇನು ನನಗೆ ಜೀವನದಲ್ಲಿ ಪ್ರಾಬ್ಲಮ್ ಡಬಲ್ ಆಗೋಕ್ಕೂ ಮುಂಚೆ ನನ್ನ ವಾಚ್ ಕೆಟ್ಟು ಹೋಯಿತು. ಎಷ್ಟು ಸಲ ರಿಪೇರಿ ಕೊಟ್ಟರೂ ಸರಿ ಹೋಗಲಿಲ್ಲ. ಹಾಗೋ ಹೀಗೋ ಒಂದು ದಿನ ಟೈಮ್ ಬಂದೇ ಬಿಡ್ತು. ಹೊಸ ವಾಚ್ ತಗೊಂಡೆ. ಆವಾಗಲಿಂದ ನನ್ನ ಮನಸ್ಸು ನಿರಾಳ. ಇದನ್ನೆಲ್ಲ ಎಷ್ಟು ಜನ ಮೂರ್ಖತನ ಅಂತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ನಾನಂತೂ ನಂಬ್ತೀನಿ. ಇದರ ಅನುಭವ ನನಗಿದೆ. ಒಳ್ಳೆ ವಾಚ್ ಅಥವಾ ನಡೀತಿರೋವಂಥ ವಾಚ್ನ ಕಟ್ಟೋದ್ರಿಂದ ಗುಡ್ ಟೈಮ್ ಅಥವಾ ಕೆಟ್ಟು ನಿಂತಿರೋ ಟೈಮ್ ಸ್ವಲ್ಪ ಸುಧಾರಿಸುತ್ತೆ ಅನ್ನೋದು ನನ್ನ ನಂಬಿಕೆ. ಇದು ನಿಜವೋ ಅಥವಾ ಕೋಇನ್ಸಿಡೆನ್ಸೋ ಗೊತ್ತಿಲ್ಲ. ನಿಮಗೂ ಹೀಗೆ ಆಗಿದೆಯಾ? ಹಾಗಾದರೆ ಕಮೆಂಟ್ ಮಾಡಿ. ನನ್ನ ಎಪಿಸೋಡ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.